ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಚಾರ ಬಂದು ಚಿಲ್ಡ್ರನ್ಸ್ ಪ್ಲೇ ಎಕ್ವಿಪ್ಮೆಂಟ್ ಅಂದ್ರೆ ಮಕ್ಕಳ ಆಟದ ಸಾಮಗ್ರಿಗಳನ್ನ ಹೇಗೆ ತಯಾರಿಸ್ತಾರೆ ಅನ್ನೋದರ ಬಗ್ಗೆ ಈ ವಿಡಿಯೋ. ಇತ್ತೀಚೆಗೆ ನಿಮ್ಮ ಸುತ್ತಮುತ್ತಲಿನ ಪಾರ್ಕ್ಗಳಲ್ಲಿ ಮಕ್ಕಳಿಗೆ ಉಯ್ಯಾಲೆ, ಜಾರುಬಂಡಿ ಹಾಗೆ ದೊಡ್ಡವರಿಗೆ ಜಿಮ್ನಾಸ್ಟಿಕ್ ಎಕ್ವಿಪ್ಮೆಂಟ್ ಗಳನ್ನ ನೀವೆಲ್ಲ ನೋಡಿರ್ತೀರಾ ಅಥವಾ ಯೂಸ್ ಮಾಡಿರ್ತೀರಾ. ಇವುಗಳನ್ನ ದೂರದ ಇನ್ಯಾವುದೋ ದೇಶದಲ್ಲಿ ತಯಾರಿಸೋಲ್ಲ, ನಮ್ಮ ಬೆಂಗಳೂರಿನಲ್ಲೇ ತಯಾರಿಸ್ತಾರೆ. ಬನ್ನಿ ಹಾಗಾದ್ರೆ ನಮ್ಮ ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿರುವ ವಿನ್ಯಾಸ್ ಪ್ಲೇ ಸಿಸ್ಟಮ್ನ ಒಳಗಡೆ ಈ ವಸ್ತುಗಳನ್ನ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡೋಣ. ಬರೀ ಸೀಟ್ ಮಾಡೋದಲ್ಲ, ಫ್ಯಾಬ್ರಿಕೇಶನ್ ಮತ್ತೆ ಪೌಡ್ರ್ ಕೋಟಿಂಗ್ ಕೂಡ ಇದೇ ಯೂನಿಟ್ ಅಲ್ಲಿ ನಡೆಯುತ್ತೆ. ಈಗ ಇದನ್ನ ಬೆಂಡಿಂಗ್ ಮಿಷನ್ ಅಂತ ಕರೀತಾರೆ. ನಾವು ಯಾವ ರಿಂಗ್ ಬೇಕಾದ್ರೆ ಹೇಳ್ಕೊಳ್ಬೋದು. ಇದರಲ್ಲಿ ಮಿನಿಮಮ್ ½ ಇಂಚಿಂದ ಮ್ಯಾಕ್ಸಿಮಮ್ 2 ಇಂಚ್ ತನಕ ರಿಂಗ್ ಹೇಳ್ಕೊಳ್ಬೋದು. ನಮ್ಗೆ ಯಾವ ರೇಡಿಯಸ್ ಬೇಕೋ ಟೋಟಲ್ 6 ಫೀಟ್ ರೇಡಿಯಸ್ ತನಕ ರಿಂಗ್ ಹೇಳ್ಕೊಳ್ಬೋದು. ಈ ಬೆಂಡಿಂಗ್ ತಗೋತೀವಿ, ಮತ್ತು ಈ ರಿಂಗು ಇರುತ್ತಲ್ಲ ಹಿಂಗ್ ಬೆಂಡಿಂಗ್ ತಗೋತೀವಿ. ಈ ಥರ ಯಾವ ಥರ ಬೆಂಡಿಂಗ್ ಬೇಕೋ ಹಿಂಗ್ ಬೆಂಡಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಇದೆಲ್ಲ ಪೌಡರ್ ಕೋಟಿಂಗಿಗೆ ರೆಡಿ ಆಗಿರೋ ಮೆಟೀರಿಯಲ್ ಪೂರ್ತಿ. ಇದು ಜಿಮ್ ಎಕ್ವಿಪ್ಮೆಂಟ್ಸ್ ಅಲ್ಲ? ಹೌದು, ಎಲ್ಲ ಫುಲ್ ಔಟ್ಡೋರ್ ಜಿಮ್ ಎಕ್ವಿಪ್ಮೆಂಟ್. ಇದು ಪೌಡರ್ ಕೋಟಿಂಗ್ ಗೊತ್ತು. ಇದಾದಮೇಲೆ ನಾವು ಓವನ್ ಒಳಗಡೆ ಹಾಕಿ ಐಟಮ್ನ 220 ಡಿಗ್ರಿ ಟೆಂಪ್ರೇಚರಲ್ಲಿ ಹೀಟ್ ಮಾಡ್ತೀವಿ. ಇದು ಫಸ್ಟ್ ಮಾಡೋಕ್ಕಿಂತ ಮುಂಚೆ, ಇದು ಮಾಡೋದಕ್ಕಿಂತ ಮುಂಚೆ, ಇದು ಮಾಡಿ ಆದಮೇಲೆ ಇದನ್ನು ಜಿಮ್ ಐಟಮ್ ಸೀಟ್, ಬೆಂಚ್ ಪ್ರೆಸ್ ಸೀಟ್ನ ಇದ್ರ ಮೇಲೆ ಫಿಟ್ ಮಾಡಿ ಸಿಟಪ್ ಮಾಡೋದಷ್ಟೇ. ಇದನ್ನ ಜಸ್ಟ್ ನಂತರ ಅಲ್ಲ ಹೋಗ್ಬಿಟ್ಟು ಫಿಟ್ ಮಾಡೋದು. ಸೈಟಲ್ಲಿ ನಾವು ಫಿಟ್ಟಿಂಗ್ ಮಾಡಿ ನಟ್ ಬೋಲ್ಟ್ ಹಾಕಿ ಫಿಟ್ಟಿಂಗ್ ಮಾಡ್ಕೊತೀವಿ. ಇದು ಬಂದು ನಾವು ಕಿಡ್ ಸ್ಲೈಡ್ ಯೂಸ್ ಮಾಡ್ತೀವಿ 3 ಫೀಟ್ ಹೈಟ್ಗೆ. ಇದು ಬಂದು ಸ್ಲೈಡ್ ಇದು 3 ಅಡಿ 8ಗೆ ಬರುತ್ತೆ ಪ್ಲಾಟ್ಫಾರಮ್. ಇದು ಕಿಡ್ ಸ್ಲೈಡ್ ಅಂತ ತೋರಿಸಿದ್ವಲ್ಲ
ಅದಕ್ಕೆ ಸ್ಟೆಪ್ಪು ಮೇಲ್ಗಡೆ ಹತ್ಲಿಕ್ಕೆ. ಮೇಲ್ಗಡೆ ಹತ್ತಲಿಕ್ಕೆ. ಇದು ಜಿಮ್ ಐಟಮ್ ನಾವು ಯೂಸ್ ಮಾಡೋದು ತಾಯ್ಕೆ ಸ್ಪಿನ್ನರ್ ಅಂತ ಹೇಳಿ. BBMP ಪಾರ್ಕ್ಗಳಲ್ಲಿ ಜಾಸ್ತಿ ನಾವು ಇದೇ ಯೂಸ್ ಮಾಡ್ತಿರೋದು, ಔಟ್ಡೋರ್ ಜಿಮ್ ಎಕ್ವಿಪ್ಮೆಂಟ್. ಔಟ್ಡೋರ್ ಜಿಮ್ ಎಕ್ವಿಪ್ಮೆಂಟ್ ಸೈಕಲ್ ಅಂತ, ಎಕ್ಸಸೈಸ್ ಸೈಕಲ್ಲು. ಇದಕ್ಕೆ ಬಂದು ಈ ಸೀಟ್ಗೆ ಕೆಳಗಡೆ ಬೋಲ್ಟ್ ಬರುತ್ತೆ. ನಾವು ಬೋಲ್ಟ್ನ ಆ ಕ್ಲಾಂಪ್ ಮೇಲಿಟ್ಟು ಲಾಕ್ ಮಾಡಿರ್ತೀವಿ. ಇವಾಗ ಈ ಥರ ನಾವು ಸೈಕ್ಲಿಂಗ್ ಮಾಡೋದು. ಇದು ಔಟ್ಡೋರ್ ಪ್ಲೇ ಎಕ್ವಿಪ್ಮೆಂಟು. ಇದಕ್ಕೆ ಬಂದು ನಾವು ಸ್ಪ್ರಿಂಗ್ ರೈಡರ್ ಅಂತ ಹೇಳ್ತೀವಿ. ಇದನ್ನು ನಾವು 1.5 ಫೀಟ್ವರೆಗೂ ನೆಲದಲ್ಲಿ ಗ್ರೌಟ್ ಆಗುತ್ತೆ. ಇದು ಬಂದು ಕಿಡ್ಸ್ ರೇಂಜ್. ಇದು ಕಿಡ್ಸ್ ರೇಂಜ್, ಹೌದು. ಇದೆಲ್ಲ ಈ ಮೆಟೀರಿಯಲ್ ಬಂದು ಸ್ಪ್ರಿಂಗ್ಗೆ ಬೆಂಡ್ ಯೂಸ್ ಮಾಡ್ತೀವಿ, ಉಯ್ಯಾಲೆಗೆ. ಇದು ಬಂದು ಸೈಡ್ ಫ್ರೇಮು, ಇದಕ್ಕೆ ಟಾಪರ್ ಬರುತ್ತೆ. ಇದಕ್ಕೆ 2 ಸೀಟ್ ಫಿಟ್ ಆಗುತ್ತೆ. ಇದು ಬಾಸ್ಕೆಟ್ಬಾಲ್ ಇಂದ, ಅದು ಬ್ಯಾಸ್ಕೆಟ್ಬಾಲ್ ಬೋರ್ಡು. ಇದು ಬ್ಯಾಸ್ಕೆಟ್ಬಾಲ್ ಬೋರ್ಡ್ ಗ್ರೌಟಿಂಗ್. ಈಗ ನಮ್ಮ ಜೊತೆ ಇದ್ದಾರೆ ವಿನ್ಯಾಸ್ ಪ್ಲೇ ಸಿಸ್ಟಮ್ನ ಮಾಲೀಕರಾದ ಶ್ರೀಧರ್ ಎಂ ಅವರು. ಅವ್ರ ಹತ್ರನೇ ಅವ್ರ ಕಂಪನಿ ಬಗ್ಗೆ ಇನ್ನೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. Myself as Sridhar M. We are into the manufacturing marketing of outdoor children's equipment, outdoor fitness range, gym items, swimming pool water slides, and a few other specialized items. Now we have started this industry in 2006. We are a MSME, we are a ISO certified company, and from 2006 up till now, we have nearly somewhere around 600 to 700 open gym installations. We have nearly 500 installations of open gym in Bengaluru. Almost 90% of the things are manufactured here itself to ensure quality of the items. We here, as you have seen in the YouTube, we manufacture here itself, we powder coat here itself. The fiberglass and the other plastic items needed in this are also manufactured so that we can ensure maximum quality and minimum price. We have nearly some 50 people employed with us. We have got nearly some 50 suppliers where when we buy for all the materials, we subcontract all the lathe items. We have got some 5 to 6 people. Out of our nearly 100 people are dependent on us. I would like to state that I think throughout Karnataka there is no other manufacturer of these items who has got everything under a single roof. Everything is either outsourced, they buy it, they assemble it, or they get it imported. But we are totally make in India company. We design the equipments as per the requirement and as per the area they have. Okay. And it also depends on the number of people playing the children's play equipment or number of people using the gym at a single point of time. And after the order is placed, it is our duty. We send our people to go there, fit the items, install it and come back. Our job ends only after the work is completed. We are a MSME company and we have got an ISO certificate, which is the biggest quality certificate given by the government of India throughout MSMEs in India. 4 to 5 crores of turnover, 3.5 to I think around 4.5 to 5 crores. And anybody requiring these equipments are free to get in touch with us and are also free to come to our factory, have a look at our way we do these things, make an assessment of how we. ಸ್ನೇಹಿತರೆ, ದಿನ ನಮ್ಮ ಮಕ್ಕಳು ಆಟ ಆಡುವಂತ ಹಾಗೆ ನಾವು ವ್ಯಾಯಾಮ ಮಾಡುವಂತ ಕೆಲ ವಸ್ತುಗಳನ್ನ ಹೇಗೆ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರ ನಿಮಗೆ ಸಿಕ್ತು ಅಂತ ನಾವು ತಿಳ್ಕೊಳ್ತೀವಿ. ಸ್ನೇಹಿತರೆ, ಇವಿಷ್ಟು ಇವತ್ತಿನ ಫ್ಯಾಕ್ಟರಿ ಟೂರ್ ವಿಡಿಯೋ. ಇಂತಹ ಅನೇಕ ಮ್ಯಾನುಫ್ಯಾಕ್ಚರ್ ಯೂನಿಟ್ಗಳ ವಿಡಿಯೋಗಳನ್ನ ನಿಮ್ಮ ಮುಂದೆ ನಾವು ತರ್ತೀವಿ. ಕೊನೆಯದಾಗಿ ನಮ್ಮ ವಿವರ ಚಾನಲ್ನ ನಿಮ್ಮ ಸ್ನೇಹಿತರೊಟ್ಟಿಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.